ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಬಿ ಎಸ್ ಡಬ್ಲ್ಯೂ ಪ್ರಥಮ ಸೆಮಿಸ್ಟರ್ನ ಭಾರತದ ಸಂವಿಧಾನ ಕಡ್ಡಾಯ ವಿಷಯದ 2 ಅಂಕದ ಪ್ರಶ್ನೆಗಳ ಕೊನೆಯ ಕಂತನ್ನು ತೆಗೆದುಕೊಂಡು ಇವತ್ತು ಬಂದಿದ್ದೀನಿ. ಇವತ್ತು ಕೂಡ ಸುಮಾರು 7-8 ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಚರ್ಚಿಸ್ತಾ ಇದ್ದೀನಿ. ಫ್ರೆಂಡ್ಸ್, it is third and final video for you on 2 mark questions for Indian Constitution. ಮೊದಲನೆಯ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಪಟ್ಟಿ ಮಾಡಿ. ಮಿತ್ರರೇ, ನಾವುಗಳು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ. ಸಂವಿಧಾನದ 3ನೇ ಅಧ್ಯಾಯ 12ರಿಂದ 35ರವರೆಗಿನ ವಿಧಿಗಳು ನಮಗೆ ಮೂಲಭೂತ ಹಕ್ಕುಗಳನ್ನು ಕೊಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ, ವಿವರವಾದ ಚರ್ಚೆ ಮಾಡಿದ್ದೀವಿ. ಇಲ್ಲಿ 2 ಅಂಕದ ಪ್ರಶ್ನೆಗೆ ಮೂಲಭೂತ ಹಕ್ಕುಗಳನ್ನು ಪಟ್ಟಿ ಮಾಡಿ ಅಂದಾಗ ನಮ್ಮ ಉತ್ತರ ಹೇಗಿರಬೇಕಂದ್ರೆ, ಸಂವಿಧಾನದ 3ನೇ ಅಧ್ಯಾಯ 12ರಿಂದ 35ರವರೆಗಿನ ವಿಧಿಗಳು ಈ ಕೆಳಗಿನ ಹಕ್ಕುಗಳನ್ನು ಒಳಗೊಂಡಿದ್ದಾವೆ. ಅವುಗಳೆಂದರೆ ಸಮಾನತೆಯ ಹಕ್ಕು, ನಿಮಗೆ ಸಮಯ ಇದ್ದರೆ ಆರ್ಟಿಕಲ್ 14ರಿಂದ 18 ಅಂತ ಬರೆಯಿರಿ. ಸ್ವಾತಂತ್ರ್ಯದ ಹಕ್ಕು ಆರ್ಟಿಕಲ್ 19ರಿಂದ 22. ಶೋಷಣೆಯ ವಿರುದ್ಧದ ಹಕ್ಕು 23 ಮತ್ತು 24ನೇ ವಿಧಿ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ರವರೆಗಿನ ವಿಧಿಗಳು. ಸ್ವಾತಂತ್ರ್ಯ ಹಾಗೂ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು 29 ಮತ್ತು 30ನೇ ವಿಧಿ. ಸಂವಿಧಾನ ಪರಿಹಾರದ ಹಕ್ಕು 32ನೇ ವಿಧಿ. ಇಷ್ಟನ್ನು ಪಟ್ಟಿ ಮಾಡಿ. ಇಷ್ಟು ಪಟ್ಟಿ ಮಾಡುವಂಥ ಸಮಯದಲ್ಲಿ ಒಂದು ಅಂಶವನ್ನು ತಾವು ಹೇಳಬೇಕು. 44ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ಸಂವಿಧಾನದ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿದ್ದು ಇವತ್ತು ಅದೊಂದು ಸಾಮಾನ್ಯ ಹಕ್ಕಾಗಿದೆ ಅಂತ ಹೇಳಬೇಕು. ಫ್ರೆಂಡ್ಸ್, ದ ಫಸ್ಟ್ ಕ್ವೆಶ್ಚನ್ ಫಾರ್ ಯು ಈಸ್ ಲಿಸ್ಟ್ ದಿ ಫಂಡಮೆಂಟಲ್ ರೈಟ್ಸ್. Of course, the question is bit lengthy for 2 marks, but you have to. Your answer should start like this. The 3rd chapter of the Constitution, Article 12 to 35, deals with fundamental rights. Or, Article 12 to 35 in the 3rd chapter of the Constitution has following fundamental rights to us. The first one is right to equality, that is Article 14 to 18. The second one is right to liberty or freedom, that is Article 19 to 22. The third one is right against exploitation, that is Article 23 and 24. The next one is right to religion, that is Article 25 to 28. The next one is cultural and educational rights, that is Article 29 and 30. The last one is right to constitutional remedies, that is under Article 32. But you have to mention one thing here, that is 44th Amendment of the Constitution has taken away right to property from the list of fundamental rights, and it is an ordinary right today. ಅಂದರೆ ಮೂಲಭೂತ ಹಕ್ಕುಗಳ ಮೇಲೆ ಪಟ್ಟಿ ಮಾಡುವ ವಿಷಯ ನಮಗೆಲ್ಲಿ ಮುಗಿತಾ ಇದೆ. ಇನ್ನು 2ನೇ ಪ್ರಶ್ನೆ ನಮಗೇನು ಬರಬಹುದು ಅಂತ ಅಂದಾಜು ಮಾಡಿದರೆ, ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಬರಬಹುದು. ಮೂಲಭೂತ ಕರ್ತವ್ಯಗಳನ್ನು ಪಟ್ಟಿ ಮಾಡಿ ಅಂತ. ಇದು ಕೂಡ ನನ್ನ ಪ್ರಕಾರ ಸ್ವಲ್ಪ ದೊಡ್ಡ ಪ್ರಶ್ನೆ. ಆದರೆ ನನ್ನ ಅಂದಾಜಿನ ಪ್ರಕಾರ ಕೆಲವು ಸಣ್ಣ, ಅಂದರೆ ನಾನು ಮೊನ್ನೆ ನಿಮ್ಗೆ ಹೇಳಿದ್ನಲ್ಲ, ಸಂವಿಧಾನವನ್ನು ವ್ಯಾಖ್ಯಾನಿಸಿ ಅಂದಾಗ ಒಂದೇ ವಾಕ್ಯದಲ್ಲಿ ಮಾಡ್ತಾ ಇದ್ದೀವಿ. ಭಾರತದ ಸಂವಿಧಾನದ ಶಿಲ್ಪಿ ಯಾರು ಅಂದಾಗ ಅದನ್ನು ಒಂದೇ ವಾಕ್ಯದಲ್ಲಿ ಮಾಡ್ತಾ ಇದ್ದೀವಿ. ಇಂತಹ ಸಮಯದಲ್ಲಿ ಇಂತಹ ಒಂದು ಪ್ರಶ್ನೆಯನ್ನು ನಮಗೆ ಕೇಳಬಹುದು ಅನ್ನೋದು ಒಂದು ನನ್ನ ಅಂದಾಜು. ಮೂಲಭೂತ ಕರ್ತವ್ಯಗಳನ್ನು ಪಟ್ಟಿ ಮಾಡಿ ಅಂದಾಗ ಈ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ 51ನೇ ವಿಧಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. 51A. ಈ ಮೂಲಭೂತ ಕರ್ತವ್ಯಗಳಲ್ಲಿ ಇವತ್ತು 11 ಕರ್ತವ್ಯಗಳಿದ್ದಾವೆ. ಆ 11 ಕರ್ತವ್ಯಗಳು ಯಾವುವು ಅಂದರೆ, 51A ಸಂವಿಧಾನ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜವನ್ನು ಗೌರವಿಸುವುದು, ಸ್ವಾತಂತ್ರ್ಯ ಸಂಗ್ರಾಮದ ದೇಹಗಳನ್ನು ಗೌರವಿಸುವುದು, ಭಾರತದ ಸಮಗ್ರತೆಯನ್ನು ಕಾಪಾಡುವುದು,
ದೇಶವನ್ನು ರಕ್ಷಿಸುವುದು, ದೇಶದಲ್ಲಿ ಭ್ರಾತೃತ್ವ ಮನೋಭಾವ ಹೊಂದುವುದು, ದೇಶದ ಸಂಸ್ಕೃತಿ ಪರಂಪರೆ ಗೌರವಿಸುವುದು ಮತ್ತು ರಕ್ಷಿಸುವುದು, ಪರಿಸರ ಸಂರಕ್ಷಿಸುವುದು, ವೈಜ್ಞಾನಿಕ ಮನೋಭಾವ ಬೆಳೆಸುವುದು, ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಅಂದರೆ ಆಸ್ತಿಯನ್ನು ರಕ್ಷಿಸುವುದು, ರಾಷ್ಟ್ರವನ್ನು ಪ್ರತಿನಿಧಿಸುವುದು, ಪೋಷಕರು ಶಿಕ್ಷಣ ನೀಡುವ ಕರ್ತವ್ಯ. ಈ 11 ಕೇವಲ ಇಷ್ಟೇ ಹೇಳಿ ವಿವರಣೆ ಅವಶ್ಯಕತೆ ಇಲ್ಲ. ದ ಸೆಕೆಂಡ್ ಕ್ವಶನ್ ಮೇ ಬಿ according to my expectation is list fundamental duties. So we know that Article 51A of the Constitution consists of 11 fundamental duties. Now we have to just mention them. The first fundamental duty is respect Constitution, national anthem and flag. The second one is cherish the ideals that helped for freedom movement. The next, protect unity and integrity of the country. The next, defend the country whenever required. The next, develop fraternity or brotherhood in the nation. The next, respect and protect the culture and tradition of the nation. The next, protection of environment. The next, development of scientific approach. The next, protection of public property. The next, representing the nation. The last is the duty of the parents to give education to their children. ಮುಂದಿನ ಪ್ರಶ್ನೆ ನನ್ನ ಪ್ರಕಾರ ನಾನು ಪ್ರಶ್ನೆಗಳನ್ನು ಪಟ್ಟಿ ಮಾಡಿದ್ದೀನಿ, ನೋಡಬೇಕಾಗ್ತದೆ. ಮುಂದಿನ ಪ್ರಶ್ನೆ, ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗವೆಂದರೇನು? ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂದರೆ ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗವೆಂದರೇನು? ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಭಾರತದಲ್ಲಿ ಸಂಸದೀಯ ಸರ್ಕಾರ ಇದೆ. ಸಂಸದೀಯ ಸರ್ಕಾರದಲ್ಲಿ 2 ಕಾರ್ಯಾಂಗಗಳು ಇರ್ತಾ ಇದ್ದಾವೆ. ಒಂದು ನಾಮಮಾತ್ರ ಕಾರ್ಯಾಂಗ, ಇನ್ನೊಂದು ನೈಜ ಕಾರ್ಯಾಂಗ. ಭಾರತದ ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗ. ರಾಷ್ಟ್ರದ ಎಲ್ಲ ಅಧಿಕಾರಗಳು ಅವರ ಕೈಯಲ್ಲಿದ್ದರೂ ಕೂಡ ಅವರು ಅದನ್ನು ಚಲಾಯಿಸುವುದಿಲ್ಲ. ಪ್ರಧಾನಿಯವರ ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸುವ ಮಂತ್ರಿಮಂಡಲ ನೈಜ ಕಾರ್ಯಾಂಗವಾಗಿದ್ದು, ಸಂವಿಧಾನಾತ್ಮಕವಾಗಿ ಅವರಿಗೆ ಅಧಿಕಾರಗಳಿಲ್ಲದೆ ಹೋದರೂ ರಾಷ್ಟ್ರಪತಿಗಳ ಹೆಸರಿನಲ್ಲಿರುವ ಎಲ್ಲ ಅಧಿಕಾರಗಳನ್ನು ಅವರು ಚಲಾಯಿಸ್ತಾ ಇದ್ದಾರೆ. The next question is, what do you mean by real and nominal executive? Friends, we know that India is having a parliamentary form of government. In a parliamentary form of government, we find 2 types of executives. The first one is nominal executive, the other one is real executive. The President of India, who is having all the executive powers but exercises none of them, is nominal executive. The Council of Ministers, headed by the Prime Minister, who actually has no executive powers according to the Constitution, but he enjoys and exercises all the executive powers, that is real executive. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯಾಗಲು ಇರುವ ಅರ್ಹತೆಗಳು. ಅಂದರೆ ಭಾರತದ ರಾಷ್ಟ್ರಪತಿ ಆಗಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಏನು ಅರ್ಹತೆಗಳು ಬೇಕು ಅನ್ನುವ ಪ್ರಶ್ನೆ. ಸಂವಿಧಾನದ 58ನೇ ವಿಧಿ ರಾಷ್ಟ್ರಪತಿ ಆಗಬೇಕಾದ್ರೆ ಏನು ಅರ್ಹತೆಗಳು ಬೇಕು ಅನ್ನೋದನ್ನು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಅದರಲ್ಲಿ ಮೊದಲನೆಯದು ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಲೋಕಸಭಾ ಸದಸ್ಯರು ಹೊಂದಿರುವ ಅರ್ಹತೆಗಳನ್ನು ಹೊಂದಿರಬೇಕು. ಮುಂದೆ ಕೇಂದ್ರ ಅಥವಾ ರಾಜ್ಯದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು. ಕೇಂದ್ರ ಅಥವಾ ರಾಜ್ಯದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು. ಇವಿಷ್ಟು ರಾಷ್ಟ್ರಪತಿ ಆಗಬೇಕಾದರೆ ಬೇಕಾಗಿರುವ ಅರ್ಹತೆಗಳು. What are the qualifications to contest for the post of President of India? Constitution under Article 58 prescribes the following qualifications to be the President of India. The first one is, he must be a citizen of India. Second, he must have completed 35 years of age. Third, he must be eligible to be the member of Lok Sabha. The last is, he should not hold any office of profit. These 4 are more than sufficient. ಮುಂದಿನ ಪ್ರಶ್ನೆ, ಅವಿಶ್ವಾಸ ಗೊತ್ತುವಳಿ ಎಂದರೇನು? ಅವಿಶ್ವಾಸ ಗೊತ್ತುವಳಿ ಎಂದರೇನು?
ನಮ್ಮದು ಸಂಸದೀಯ ಸರ್ಕಾರ, ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮದು ಸಂಸದೀಯ ಸರ್ಕಾರ ಸಂಸತ್ತಿನ ಬೆಂಬಲದ ಮೇಲೆ ನಿಂತಿದೆ. ನಮ್ಮದು ಸಂಸದೀಯ ಸರ್ಕಾರ ಸಂಸತ್ತಿನ ಬೆಂಬಲದ ಮೇಲೆ ನಿಂತಿದೆ. ಯಾವಾಗ ಸರ್ಕಾರ ಬಹುಮತವನ್ನು ಕಳೆದುಕೊಂಡಿದೆ ಅಂತ ವಿರೋಧಿ ಪಕ್ಷಕ್ಕೆ ಅನಿಸ್ತಾ ಇದೆ, ಅಥವಾ ಯಾವಾಗ ಸರ್ಕಾರ ಸಂವಿಧಾನವನ್ನು ಕಾಪಾಡುವಲ್ಲಿ ವಿಫಲವಾಗ್ತಾ ಇದೆ, ಯಾವಾಗ ಸರ್ಕಾರ ಸಮರ್ಪಕವಾದ ಜನಪರವಾದ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಅಂತಹ ಸಮಯದಲ್ಲಿ ವಿರೋಧಿ ಪಕ್ಷಗಳು ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿ, ಆ ಅವಿಶ್ವಾಸ ಗೊತ್ತುವಳಿ ಬಹುಮತದಿಂದ ಅಂಗೀಕಾರವಾದರೆ ಅಂತಹ ಸರ್ಕಾರ ಅಧಿಕಾರವನ್ನು ಕಳೆದುಕೊಳ್ತಾ ಇದೆ. ಅಂದರೆ ಬಹುಮತದಿಂದ ಸರ್ಕಾರದಲ್ಲಿ ನಮಗೆ ವಿಶ್ವಾಸವಿಲ್ಲ ಅಂತ ಸಂಸತ್ತು ಒಂದು ಮಸೂದೆಯನ್ನು ಅಂಗೀಕರಿಸಿದರೆ ಆ ಸಮಯದಲ್ಲಿ ಸರ್ಕಾರ ತನ್ನ ಅಧಿಕಾರವನ್ನು ಕಳೆದುಕೊಳ್ತಾ ಇದೆ. ಅದಕ್ಕೆ ಅವಿಶ್ವಾಸ ಗೊತ್ತುವಳಿ ಅಂತ ಕರೀತಾ ಇದ್ದೀವಿ. What do you mean by vote of no confidence? We have a parliamentary form of government. Parliamentary form of government depends on the support of majority by the parliament. That too by the lower house, that is Lok Sabha in India. As long as the government enjoys a majority in the lower house, it will be in power. But when the opposition feels that the government, the ruling party, lacks majority, or it is not working in accordance with constitution, or it is unable to discharge its duties properly, at that time it may move a resolution known as vote of no confidence. If that vote of no confidence is passed with the majority, at that time the government has to resign, because its survival depends upon the support of Lok Sabha. ಮುಂದಿನ ಪ್ರಶ್ನೆ, ಸುಗ್ರೀವಾಜ್ಞೆ ಎಂದರೇನು? What do you mean by ಏನಂತೀರ ಅದಕ್ಕೆ? ಆರ್ಡಿನೆನ್ಸ್. ಸುಗ್ರೀವಾಜ್ಞೆ ಎಂದರೇನು? ಸಂಸತ್ತು ಅಧಿವೇಶನದಲ್ಲಿ ಇಲ್ಲದೇ ಇದ್ದಾಗ ರಾಷ್ಟ್ರಪತಿಗಳಿಗೆ ಅವಶ್ಯಕವೆಂದು ಕಂಡು ಬಂದರೆ ಅದು ಅವಶ್ಯಕ ಅಂತ ಅನಿಸಬೇಕು. ಸಂವಿಧಾನದ 123ನೇ ವಿಧಿ ಅನ್ವಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ಅವರಿಗಿದೆ. ಅಂದರೆ ರಾಷ್ಟ್ರಪತಿಗಳು ಸಂವಿಧಾನದ 123ನೇ ವಿಧಿಯಡಿ ಅವಶ್ಯಕತೆ ಎನಿಸಿದಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ. ಈ ಸುಗ್ರೀವಾಜ್ಞೆ ಒಂದು ಕಾನೂನಿನ, ಒಂದು ಶಾಸನದ ಬಲವನ್ನು ಹೊಂದಿದೆ. ಆದರೆ ಇದರ ಅವಧಿ ಗರಿಷ್ಠ 6 ತಿಂಗಳುಗಳು ಅಥವಾ ಮುಂದಿನ ಸಂಸತ್ತಿನ ಅಧಿವೇಶನದವರೆಗೆ. ಮುಂದಿನ ಸಂಸತ್ತಿನ ಅಧಿವೇಶನದಲ್ಲಿ ಅದನ್ನು ಅಂಗೀಕರಿಸಿದ್ರೆ ಅದು ಶಾಸನ ಆಗ್ತಾ ಇದೆ, ಇಲ್ಲದೆ ಹೋದರೆ ಅದು ರದ್ದಾಗ್ತಾ ಇದೆ. ಎಸ್. ನೆಕ್ಸ್ಟ್ ಕ್ವಶನ್ ಈಸ್, what do you mean by ordinance? Under Article 123 of the Constitution of India, the President of India is empowered to issue an ordinance whenever there is a need for an emergency law. Under Article 123, he issues an ordinance. It is equivalent to a law. Because the legislature is not in session that time. ಕನ್ನಡದವರು ಶಾಸನ ಸಭೆ ಅಧಿವೇಶನದಲ್ಲಿಲ್ಲದಾಗ ಅಂತ ಹಾಕಬೇಕು. ಸಂಸತ್ತು ಅಧಿವೇಶನದಲ್ಲಿಲ್ಲದಾಗ 123ನೇ ವಿಧಿಯಡಿಯಲ್ಲಿ ಇವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಾರೆ ಅಂತ ಹಾಕಬೇಕು. ಸಿ, ದಿಸ್ ಪಾರ್ಲಿಮೆಂಟ್ ಇಸ್ ನಾಟ್ ಸೆಷನ್ and emergency law is required. At that time, under Article 123, he issues an ordinance. It is equivalent to a law, but within 6 months or in the next parliament session, it is to be approved by the parliament, then only it continues, otherwise it ceases to continue. ಮುಂದಿನ ಪ್ರಶ್ನೆ, ಕೋರಂ
ಕೋರಂ ಎಂದರೇನು? ಬಹುಶಃ ಈ ಪ್ರಶ್ನೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸಂಸತ್ತಿನ ಅಧಿವೇಶನ ನಡೆದಾಗ ನೋಡ್ರಿ, ಅದು ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ಇದು ಇಬ್ಬರಿಗೂ ಅನ್ವಯವಾಗ್ತಾ ಇದೆ. ಕೋರಂ ಇಬ್ಬರಿಗೂ ಅನ್ವಯವಾಗ್ತಾ ಇದೆ, ಅದನ್ನು ಮೊದಲು ನೀವು ನೆನಪಿಟ್ಕೊಳ್ಬೇಕು. ಸಂಸತ್ತಿನ ಅಧಿವೇಶನ ನಡೆದಾಗ ಸದಸ್ಯರ ಸಂಖ್ಯೆ 1/10ಕ್ಕಿಂತ ಕಡಿಮೆ ಇದ್ದರೆ, ಅಂದರೆ ರಾಜ್ಯಸಭೆಯಲ್ಲಿ 250ರ ಬದಲು 75ಕ್ಕಿಂತ ಕಡಿಮೆ ಇದ್ದರೆ, ಲೋಕಸಭೆಯಲ್ಲಿ 545ರ ಬದಲು 55ಕ್ಕಿಂತ ಕಡಿಮೆ ಇದ್ದರೆ ಸಭಾಪತಿಗಳು ಆ ಸಭೆಯನ್ನು ಮುಂದೂಡುವ ಅಧಿಕಾರವನ್ನು ಹೊಂದಿದ್ದಾರೆ. ಅಂದರೆ ಕನಿಷ್ಠ 55 ಸದಸ್ಯರು ಲೋಕಸಭೆಯಲ್ಲಿ, 25 ಸದಸ್ಯರು ರಾಜ್ಯಸಭೆಯಲ್ಲಿ ಇದ್ದರೆ ಮಾತ್ರ ಅಧಿವೇಶನವನ್ನು ನಡೆಸಲಿಕ್ಕೆ ಅವಕಾಶ ಇದೆ. ಇಲ್ಲದೆ ಹೋದರೆ ಕೋರಂ ಕಡಿಮೆ ಇರುವುದರಿಂದ ಅಧಿವೇಶನವನ್ನು ಮುಂದೂಡಲಿಕ್ಕೆ ಅವಕಾಶ ಇದೆ. ಮುಂದಿನ ಪ್ರಶ್ನೆ, ಎಲ್ಲ ಬಿತ್ತಪ್ಪ ಅದು ಚೀಟಿ. ರಾಜ್ಯಸಭೆಗೆ ರಾಷ್ಟ್ರಪತಿಗಳು ಎಷ್ಟು ಜನರನ್ನು ಯಾವ ಆಧಾರದ ಮೇಲೆ ನಾಮಕರಣಗೊಳಿಸುತ್ತಾರೆ? ಸಂವಿಧಾನದ 80ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳಿಗೆ ರಾಜ್ಯಸಭೆಗೆ 12 ಜನರನ್ನು ನಾಮಕರಣಗೊಳಿಸುವ ಅಧಿಕಾರ ಇದೆ. ಸಾಹಿತ್ಯ, ಕ್ರೀಡೆ, ಕಲೆ, ಸಮಾಜ ಸೇವೆ, ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿದಂತಹ, ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದಂತಹವರನ್ನು ಇಲ್ಲಿ ರಾಜ್ಯಸಭೆಯ ಸದಸ್ಯರನ್ನಾಗಿ ನಾಮಕರಣ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಕ್ರೀಡೆಯಲ್ಲಿ ಸಚಿನ್ ತೆಂಡೂಲ್ಕರ್, ಕಲೆಯಲ್ಲಿ ಲತಾ ಮಂಗೇಶ್ಕರ್ ಇಂಥವರನ್ನು ರಾಜ್ಯಸಭೆಯ ಸದಸ್ಯರನ್ನಾಗಿ ನಾಮಕರಣ ಮಾಡಿರುವುದನ್ನು ನಾವುಗಳು ಕಾಣ್ತಾ ಇದ್ದೀವಿ. ದ ನೆಕ್ಸ್ಟ್ ಕ್ವಶನ್ ಈಸ್, who are the people that are nominated to Rajya Sabha by the President? Or how many members on vote grounds are nominated to Rajya Sabha? The simple answer is, under Article 80 of the Constitution, the President of India is empowered to nominate 12 members to the Rajya Sabha. These 12 members represent different fields. It may be sports, it may be literature, it may be arts, it may be science, it may be social service or anything like that. The people who have served the nation in different capacities or special service, you may call it, they are nominated to the Rajya Sabha. For example, Tendulkar from the field of sports, Lata Mangeshkar from the field of art are the best examples for us, my friends. ತದನಂತರ ತಮ್ಮ ಜೊತೆಗೆ ಚರ್ಚೆ ಮಾಡಬೇಕು ಅಂತಂದರೆ, ಈಗಾಗಲೇ ನಾವುಗಳು ಬಹಳಷ್ಟು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಉದಾಹರಣೆಗೆ ಗಣರಾಜ್ಯವೆಂದರೇನು, ಸಂಯುಕ್ತ ಸರ್ಕಾರವೆಂದರೇನು, ಜಾತ್ಯತೀತತೆ ಎಂದರೇನು, ಈ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ನನಗೆ ಇಲ್ಲಿ ಚರ್ಚೆ ಮಾಡಬೇಕನ್ನಿಸ್ತಾ ಇದೆ, ಅದು ಚೀಟಿಯಲ್ಲಿಟ್ಟೆ. ಜೀರೋ ಓವರ್. ವಾಟ್ ಡು ಯು ಮೀನ್ ಬೈ ಜೀರೋ ಓವರ್? ಶೂನ್ಯ ಅವಧಿ ಎಂದರೇನು? ಇದಕ್ಕೆ ಒಂದೇ ಲೈನಲ್ಲಿ ಉತ್ತರ ಕೊಡಿ. ಸಂಸತ್ತಿನ ಎರಡೂ ಸದನಗಳಲ್ಲಿ ಪ್ರಶ್ನೋತ್ತರ ಅವಧಿ ಅಂದರೆ ಮೊದಲನೆಯ 1 ಗಂಟೆ, ಸಂಸತ್ತಿನ ಎರಡೂ ಸದನಗಳಲ್ಲಿ ಪ್ರಶ್ನೋತ್ತರ ಅವಧಿ ಅಂದರೆ ಮೊದಲ 1 ಗಂಟೆ, ಅಂದರೆ 11ರಿಂದ 12 ಗಂಟೆಯ ಮುಗಿದ ತಕ್ಷಣದ ಅವಧಿಯನ್ನು, 11ರಿಂದ 12ರ ಅವಧಿಯ ಮುಗಿದ ನಂತರದ ಅವಧಿಯನ್ನು ಶೂನ್ಯ ಅವಧಿ ಎನ್ನುವರು. ಇದು 12 ಗಂಟೆಗೆ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಸಭಾಪತಿಯವರ ಅನುಮತಿಯನ್ನು ಪಡೆಯದೆ ಪ್ರಶ್ನೆಗಳನ್ನು ಕೇಳುವ ಅಧಿಕಾರ ಸದಸ್ಯರಿಗೆ ಇದೆ. ಸಾರ್ವಜನಿಕವಾಗಿ ಮಹತ್ವವಾದ ಪ್ರಶ್ನೆಗಳನ್ನು ಸಭಾಪತಿಯವರ ಅನುಮತಿಯನ್ನು ಪಡೆಯದೆ ಕೇಳುವ ಅಧಿಕಾರ ಇಲ್ಲಿ ಇದೆ.
What do you mean by 0 hour? 0 hour is an hour after the question hour. That is 11 to 12 is question hour. From 12, the 0 hour starts. In 0 hour, the members are permitted to raise the questions related to public grievances without the prior permission of the speaker. In the sense, without giving prior notice to the speaker. Friends, we have discussed secular state, socialist state, republic, what is constitution, what is parliament, then judicial review. All these things in our earlier videos we have discussed. This is the last video. I wish you all the best for your examinations. Do well. All the best. ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಪರೀಕ್ಷೆ ಚೆನ್ನಾಗಿ ಆಗಲಿ. ಆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಪರೀಕ್ಷೆಯಲ್ಲಿ ಯಾವುದೇ ಟೆನ್ಷನ್ಗೆ ಒಳಗಾಗದೆ ಸ್ವಚ್ಛ ಮನಸ್ಸಿನಿಂದ, ಮುಕ್ತ ಮನಸ್ಸಿನಿಂದ ಉತ್ತರಗಳನ್ನು ಬರೆಯಿರಿ. ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ.